ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಎರಡು ಯಾರ ಹತ್ರ ಇದೆ ಅಥವಾ ಎರಡನೇ ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ, ಮೊಬೈಲ್ ಅಂತಕ್ಕಂಥ ಮಂತ್ರದಂಡವನ್ನು ಬಳಸುವುದೇ ಹೇಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಇವತ್ತಿನ ದಿನಗಳಲ್ಲಿ ಮೊಬೈಲ್ ಅಂದರೆ ಜಗತ್ತೇ ಇಲ್ಲ ಅಂಥೇಳಿ. ಮೊಬೈಲ್ ಒಂಚೂರು ಒಂದು ಅರ್ಧ ಗಂಟೆ 15 ನಿಮಿಷ ಕೈಯಲ್ಲಿಲ್ಲ ಅಂದರೆ ಏನೇನೋ ಕಳ್ಕೊಂಡೆ, ಏನೇನೋ ಕಾಣ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂಥೇಳಿ ಕೊರಗೋರಿದ್ದಾರೆ. ಹೀಗಾಗಿ ಈ ಮೊಬೈಲನ್ನು ಬಳಸುವುದೇ ಹೇಗೆ, ಮೊಬೈಲ್ ಅಂದರೆ ಏನು, ಮೊಬೈಲ್ ನಮ್ಮ ಮನುಷ್ಯನ ಜೀವನ ಜೊತೆ ಎಷ್ಟೊಂದು ಹಾಸೊಕ್ಕಾಗಿದೆ, ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನೋಡಿದಾಗ ಮೊಬೈಲಿಗೆ ಮತ್ತು ಮನುಷ್ಯನಿಗೆ ಬೇರೆ ಏನು ಚೇಂಜಸ್ ಇಲ್ಲ. ಮೊಬೈಲಲ್ಲಿ ಕೂಡ 2 ಕ್ಯಾಮ್ರಾ ಇದೆ, ಒಂದು ಮುಂದುಗಡೆ ಕ್ಯಾಮ್ರಾ, ಒಂದು ಹಿಂದುಗಡೆ ಕ್ಯಾಮ್ರಾ, ಅಂದರೆ ಕಣ್ಣುಗಳು ಅಂತೇಳಿ. ನಮಗೂ ಕೂಡ 2 ಕಣ್ಣಿದೆ, ಏನಂತಂದರೆ ನೋಡಲಿಕ್ಕೆ. ಮೊಬೈಲಲ್ಲಿ ಕೂಡ ಮೆಮ್ರಿ ಇದೆ, ನಮ್ಮಲ್ಲಿ ಕೂಡ ಮೆಮ್ರಿ ಇದೆ. ನಮ್ಮಲ್ಲಿ 2 ಮೆಮ್ರಿ ಇದೆ, ಒಂದು ಎಕ್ಸ್ಟರ್ನಲ್ ಇಂಟರ್ನಲ್ ಅಂತೇಳಿ. ಅದೇ ಆದರೂ ಕೂಡ ಏನಂತಾರೆ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ, ರೀಡ್ ಓನ್ಲಿ ಮೆಮ್ರಿ ಅಂತೇಳಿ. ನಮ್ಮಲ್ಲಿ ಅದೇ ಥರ ಆಲ್ಮೋಸ್ಟ್ ಸಿಂಬಲ್ ಆಗಿರತಕ್ಕಂಥ ಮನುಷ್ಯನ ದೇಹ ಮೊಬೈಲನ್ನು ಅವಲಂಬಿತ ಆಗಿದೆ. ಆದರೆ ಮೊಬೈಲನ್ನು ಬಳಸುವ ಕಲೆಯನ್ನು ನಾವು ತಿಳ್ಕೊಬೇಕು. ಯಾಕೆ ಅಂತಂದರೆ ಇಂತಿಂಥ ದೊಡ್ಡವರು ಎಲ್ಲರೂ ಕೂಡ ಸಂಜೆ 7 ಗಂಟೆ ಆಯಿತು ಅಂತಂದರೆ ಮೊಬೈಲನ್ನು ಬಳಸೋದೇ ಇಲ್ಲ. ಭಾಳಷ್ಟು ಕಡೆ ಸಂಜೆ 6:30 7 ಗಂಟೆ ಆಯ್ತು ಅಂದರೆ ಮೊಬೈಲ್ಗಳನ್ನು ಟಿ ವಿಗಳನ್ನು ಕೂಡ ಆಫ್ ಮಾಡ್ತಾರೆ. ಮಕ್ಕಳು ಓದ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಆಗುತ್ತೆ ಅಂಥೇಳಿ ಒಂದಿಷ್ಟು ಆ ಒಂದು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಒಂದು ಡಂಗುರನ್ನು ಕೂಡ ಸಾರಿದ್ದಾರೆ. ಮೊಬೈಲ್ ಬಳಸೋಂಗಿಲ್ಲ, ಮೊಬೈಲ್ ರಿಂಗ್ ಆಗೋಂಗಿಲ್ಲ, ಟಿ ವಿ ಬಳಸೋಂಗಿಲ್ಲ ಅಂತ. ಆದರೆ ಮೊಬೈಲ್ ಅನ್ನೋದು ಭಾಳಷ್ಟು ಒಂದು ಮಾಂತ್ರಿಕವಾದಂಥ ವಿಚಾರ ಇರೋದ್ರಿಂದ ಅಲ್ಲಿ ತಾವು ಹೇಗೆ ಮೊಬೈಲನ್ನು ಎಷ್ಟು ಚಾಕುಚಕ್ಕಾಗಿ ಇಟ್ಕೋತಿರಲ್ಲ, ನಮ್ಮ ದೇಹವನ್ನು ಕೂಡ ಹಾಗೆ ಇಟ್ಕೋಬೇಕು. ಮೊಬೈಲ್ ಇರ್ತಕ್ಕಂಥ ಮೆಮ್ರಿ ಹಾಳಾದರೆ ನಾವು ಹೊಸ ಮೆಮ್ರಿ ಹಾಕಿಸ್ಬೋದು. ಆದರೆ ಮನುಷ್ಯಲಿರ್ತಕ್ಕಂಥ ಮೆಮ್ರಿ ಹಾಳಾದರೆ ಏನಿಲ್ಲ, ಆ ಮನುಷ್ಯನೇ ಹೋದಂತೆ. ಮೊಬೈಲ್ ಇರ್ತಕ್ಕಂಥ ಕ್ಯಾಮ್ರಾಗಳು ಕೂಡ ಹಾಳಾದರೆ ವಾಪಸ್ ನಾವು ಏನು ಮಾಡ್ಬೋದು, ಕ್ಯಾಮ್ರಾ ಹಾಕ್ಬೋದು. ಆದರೆ ನಮ್ಮ ಕಣ್ಣುಗಳು ಹಾಳಾದರೆ ವಾಪಸ್ ಬರೋದಿಲ್ಲ. ಹೀಗಾಗಿ ಎಷ್ಟು ಒಂದು ಆನಂದವಾಗಿ ಅದನ್ನು ಸ್ವೀಕರಿಸ್ತೀವಿ, ಎಷ್ಟು ಜಾಗೃತವಾಗಿ ಅದನ್ನು ಉಪಯೋಗಿಸ್ತೀವಿ, ಅದರ ಮೇಲೆ ಕೂಡ ನಮ್ಮ ಜೀವನ ಅವಲಂಬಿತ ಆಗಿರುವಂಥದ್ದು. ಮೊಬೈಲನ್ನು ಒಳಗಡೆ ಇರ್ತಕ್ಕಂಥ ಏನು ಗ್ರೀನ್ ಮತ್ತು ಬ್ಲೂ ಕಲರ್ ರೇಸ್ ಅಂತ ಇರುತ್ತೆ, ಆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾವು ಸಂಜೆ 6 ಗಂಟೆ 7 ಗಂಟೆವರೆಗೆ ಓಕೆ, ಆದರೆ ಬೆಡ್ಡಿಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ಆಸೆಗೆ ಹೋಗೋಕ್ಕಿಂತ ಮುಂಚೆ 1.5 ಗಂಟೆಗಳ ಕಾಲ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸನ್ನು ಉಪಯೋಗ ಮಾಡಬೇಡಿ ಅಂತೇಳಿ ಹೇಳ್ತಾರೆ ಸೈನ್ಸ್ನವರು, ತಂತ್ರಜ್ಞರು, ವಿಜ್ಞಾನಿಗಳು. ಯಾಕೆ ಅಂತಂದರೆ ಈ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳಿದ್ದಾವಲ್ಲ, ಈ ಒಂದಿಷ್ಟು ರೇಸ್ಗಳನ್ನು ಅಲ್ಟ್ರಾವೈಲೆಟ್ ರೇಸ್ಗಳನ್ನು ಬಿಡುಗಡೆ ಮಾಡುತ್ತೆ. ಅದರಿಂದ ನಮ್ಮ ಮೈಂಡಿಗೆ ತೊಂದರೆ ಆಗುತ್ತೆ ಅಂತೇಳಿ. ಯಾವಾಗ ನಾವು ಬ್ಲೂ ಲೈಟನ್ನು ನೋಡ್ತೀವಿ ಅಲ್ಲಿಂದ 45 ನಿಮಿಷಗಳ ಕಾಲ ನಮಗೆ ನಿದ್ದೆ ಬರೋದಿಲ್ಲ. ಯಾವಾಗ ನಾವು ಒಂದಿಷ್ಟು ಲೈಟನ್ನು ನೋಡ್ತೀವಿ ಆವಾಗ ನಿದ್ದೆ ಬರೋದು. ಹೀಗಾಗಿ ಮಲಗುವ ಕೋಣೆ ಆಲ್ಮೋಸ್ಟ್ ಕತ್ತಲೆ ಆಗಿರುತ್ತೆ. ಯಾಕೆ ಅಂತಂದರೆ ಯಾವಾಗ ಕತ್ತಲೆ ಆವರಿಸ್ಕೊಳುತ್ತೆ ಆವಾಗ ಒಂದು ಏನು ಕೆಮಿಕಲ್ ಉತ್ಪತ್ತಿಯಾಗಿ ವಾಪಸ್ ಅಲ್ಲಿ ಹೋಗಿ ಈಗ ಕತ್ತಲೆ ಆಗಿದೆ, ಮಲಗಬೇಕು ನೀವು ಅಂತ ಒಂದು ಕಮಾಂಡನ್ನು ಕೊಡುತ್ತಂತೆ. ಆ ಒಂದು ಕಮಾಂಡ್ ಕೊಡುವ ವಿಚಾರದಲ್ಲಿ ನಾವು ಮೊಬೈಲ್ ನೋಡ್ತಾ ಕೂತ್ರೆ 10 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ, ಕಡೆಗೆ 1 ಗಂಟೆವರೆಗೂ ನೋಡೋರಿದ್ದಾರೆ. ಫೇಸ್ಬುಕ್ಕು, ವಾಟರು, ಲಿಂಕ್ಡ್ಇನ್, ಟ್ವಿಟರ್ ಎಲ್ಲ ಮುಗಿಬೇಕಾದ್ರೆ 2 ಗಂಟೆ ಆಗುತ್ತೆ. ಅಲ್ಲಿಂದ ಮತ್ತೆ 45 ನಿಮಿಷ ತೊಗೊಳುತ್ತೆ ನಿದ್ದೆ ಬರೋಕ್ಕೆ. ಹೀಗಾಗಿ ನಮ್ಮ ನಿದ್ದೆ ಸರಿಯಾಗಲಿ ಅಂದರೆ ಬಹುತೇಕ ದೇಹದ ಯಾವ ಆ್ಯಕ್ಟಿವಿಟಿ ಏನಿದೆಯಲ್ಲ ಬಹುತೇಕ ತೊಂದರೆಗಳು ಹೋಗ್ತವೆ. ಯಾಕೆ ಅಂದರೆ ನಿದ್ದೆ ಸರಿಯಾದರೆ ಅವು ಒಂದು 3 ಸ್ಲೀಪಲ್ಲಿ ಒಂದು ರಿಯಾಕ್ಷನ್ ಮಾಡುತ್ತೆ, ಒಂದು ಏನಂತಂದರೆ ಕನ್ಕ್ಲೂಷನ್ ಮಾಡ್ಕೊಳುತ್ತೆ, ಒಂದು ಏನಂದರೆ ಹೆಲ್ತನ್ನು ಕೊಡುತ್ತೆ. ಹೀಗೆ ನಿದ್ರೆಯಲ್ಲಿ 3 ಪಾರ್ಟ್ಗಳಲ್ಲಿ ಒಂದು ಪಾರ್ಟ್ ಕೂಡ ಸರಿ ಆಗಲಿಲ್ಲ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಇರೋದಿಲ್ಲ. ಹೀಗೆ ದಿನಾಲೂ ಆಗ್ತಾ ಹೋದರೆ ನಮಗೆ ನರ ದೌರ್ಬಲ್ಯಗಳಂಥ ರೋಗಗಳು ಬರ್ಬೋದು. ದಾರಿಯಲ್ಲಿರ್ತಕ್ಕಂಥ ಏನೋ ತೊಂದರೆಗಳನ್ನು ಫೇಸ್ಬೋದು. ಆದರೆ ಈ ಒಂದು ಮೊಬೈಲ್ ಉಪಯೋಗ ಮಾಡ್ತಕ್ಕಂಥ ಕಲೆಯನ್ನು ನಾವು ಕಲ್ಕೋಬೇಕಾಗಿದೆ. ಇವತ್ತು ಮಕ್ಕಳಿಗೆ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ, ಮಕ್ಕಳು ಬರೀ ಹಿಂಗೆ ಮಾಡ್ತಾಯಿದ್ದಾರೆ ಅಂತೇಳಿ ಭಾಳಷ್ಟು ಟ್ರೈನಿಂಗ್ ಸೆಂಟರ್ಗಳಿಗೆ ಕಳಿಸ್ತಾ ಇದ್ದಾರೆ, ಮೆಡಿಟೇಷನ್ ಸೆಂಟರ್ಗಳಿಗೆ ಕಳಿಸ್ತಾ ಇದ್ದಾರೆ. ಏನಂದರೆ ಮಕ್ಕಳ ಮೊಬೈಲ್ ಗೀಳನ್ನು ಬಿಡಿಸ್ಬೇಕು ಹಾಗೆ ಅಂತೇಳಿ. ಒಂದು ರಸ್ತೆಯಲ್ಲಿ ಹೋಗ್ತಾ ಇರುವಂತಾಗ ಒಂದಿಷ್ಟು ಮೊಬೈಲ್ಗಳನ್ನ ಯೂಸ್ ಮಾಡ್ತಾರೆ, ಕಾರಲ್ಲಿ ಯೂಸ್ ಮಾಡ್ತಾರೆ. ಒಂದಿನ ಏನಾಗುತ್ತೆ ಅಂದರೆ ಮೆಟ್ರೋದಲ್ಲಿ 4-5 ಕುಟುಂಬ ಹೋಗ್ತಾ ಇರುತ್ತೆ, ಮಕ್ಕಳು ಅಲ್ಲಿ ಮೊಬೈಲ್ ಆಡ್ತಾ ಇರ್ತಾರೆ. ಆದರೂ ಒಂದು ಕುಟುಂಬದ ಮಗು ಮಾತ್ರ ಬುಕ್ ಹಿಡ್ಕೊಂಡು ಹಿಂಗೆ ಕೂತಿರುತ್ತೆ, ಬುಕ್ ಓದ್ತಾ ಇರುತ್ತೆ, ನೋಡುತ್ತೆ, ಆ ಕಡೆ ನೋಡುತ್ತೆ, ಮತ್ತು ಬುಕ್ ಓದ್ತಾ ಇರುತ್ತೆ. ಈ ಉಳಿದ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ ವಿಚಿತ್ರ ಏನಂತಂದರೆ ಆ ಮಗು ಬುಕ್ ಹಿಡ್ಕೊಂಡು ಕೂತಿದೆ ಮೆಟ್ರೋದಲ್ಲಿ, ನಮ್ಮ ಮಕ್ಕಳು ಮೊಬೈಲ್ ಬಿಡ್ತಾ ಇಲ್ಲ ಅಂತೇಳಿ. ಇವರೆಲ್ಲರೂ ಆಶ್ಚರ್ಯಚಕಿತರಾಗಿ ಆ ತಾಯಿಯನ್ನು ಕೇಳ್ತಾರೆ, ಏನಮ್ಮ ನಿಮ್ಮ ಮಗನಿಗೆ ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ದೀಯಾ, ಬುಕ್ ಬಿಟ್ಟು ಬೇರೆ ನಡೆಯೋದಿಲ್ಲ ಅವನು, ಇವರೆಲ್ಲ ನೋಡಿದ್ರೆ ಮೊಬೈಲ್ ಬಿಡೋದಿಲ್ಲ ಅಂತಾರೆ.
ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ನಿಮ್ಮ ಮಗನಿಗೆ ಏನು ಡಿಫ್ರೆನ್ಸ್ ಅಂತ ಕೇಳ್ತಾರೆ. ಅವ್ರ ತಾಯಿ ಹೇಳ್ತಾರೆ, ಬಂಧುಗಳ ದಯವಿಟ್ಟು ಲಕ್ಷ್ಯ ಇಟ್ಟು ಕೇಳಿ ಏನಂತಂದರೆ, ತಾಯಿ ಹೇಳ್ತಾಳೆ ಏನಂದರೆ, ನಾನು ಮತ್ತು ನನ್ನ ಗಂಡ ಇಬ್ಬರೂ ಕೂಡ ಮನೆಯಲ್ಲಿ ಬುಕ್ಕನ್ನು ಓದ್ತೀವಿ. ಇಬ್ಬರೂ ಕೂಡ ಯಾವಾಗ ನಾವು ಬುಕ್ ಓದೋದು ಸ್ಟಾರ್ಟ್ ಮಾಡುತ್ತೇವೆ, ಅವಳು ಕೂಡ ಬುಕ್ ಓದ್ತಾಳೆ. ನಾವು ಹೇಗೆ ಮಾಡ್ತೇವೆ ಅದೇ ಥರ ಇಮಿಟೇಟ್ ಮಾಡ್ತಾರೆ ಮಕ್ಕಳು, ಅನುಕರಣೆ ಮಾಡ್ತಾರೆ. ಹೀಗಾಗಿ ನಾವು ಬುಕ್ ಓದೋದ್ರಿಂದ ಅವಳು ಬುಕ್ ಓದ್ತಾಳೆ, ನಾವು ಮೊಬೈಲ್ ಹಿಡ್ಕೊಂಡ್ರೆ ಅವಳು ಮೊಬೈಲ್ ಹಿಡ್ಕೊತಾಳೆ ಅಂತೇಳಿ. ಅದಕ್ಕೆ ಮಕ್ಕಳ ಮುಂದೆ ನಾವು ಮೊಬೈಲನ್ನು ಉಪಯೋಗಿಸಬಾರ್ದು. ಮಕ್ಕಳ ಹೇಗಿರಬೇಕು ಮೊಬೈಲ್ ಬಿಟ್ಟು ಅನ್ನೋದು ಕೂಡ ತರಬೇತಿಗಳು. ಹೀಗಾಗಿ ತರಬೇತಿಗಳನ್ನು ಪಡೆಯುವುದೇ ಹಾಗೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಕ್ಕೆ ಗುರುಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆ ಇರಲಿ ನಮಗೆ ಕಬೀರ, ಇವರ ಕೃಪೆ ಇರಲಿ ಅಂತ ಹೇಳೋದು ಏನಂತಂದರೆ, ನಾವು ಗುರುವಿಗೆ ಮೊದಲು ಶರಣಾಗಬೇಕು. ಮೊದಲೆಲ್ಲ ಗುರುಕುಲಗಳಿದ್ದು, ಗುರು ಶಾಲೆಗಳಿದ್ದು, ಹೋಗಿ ಗುರು ಏನು ನಮಸ್ಕಾರ ಮಾಡಿ ಅವ್ರನ್ನ ಬಿಟ್ಟು ಬರ್ತಾಯಿದ್ರು. ವಿದ್ಯೆಗಳನ್ನೆಲ್ಲ ಕೂಡ ಬ್ರಹ್ಮವಿದ್ಯೆ, ಬಿಲ್ಲು ವಿದ್ಯೆ, ಗದೆ ವಿದ್ಯೆ, ಭಾಳಷ್ಟು ವಿದ್ಯೆಗಳನ್ನು ಕಲಿಸಿದ್ರು. ಆದರೆ ಈಗ ಯಾವ ಕೂಡ ಕಂಡು ಬರ್ತಾಯಿಲ್ಲ. ನಮಗೆ ನಾವೇ ವಿದ್ಯೆ ಕಲಿಬೇಕು. ಹೀಗಾಗಿ ಈ ಮೊಬೈಲನ್ನು ಬಳಸುವ ಕಲೆಯನ್ನು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥ ವಿಚಾರದಲ್ಲಿ ಹೇಳ್ತಾರೆ. ಯಾಕಷ್ಟು ಭಾಳಷ್ಟು ರೇಸ್ಗಳು ನಮಗೆ ಎಂತಾರೆ ತಲೆಗೆ ಬರುವಂಥದ್ದು. ಈ ಒಂದು ಮೈಗ್ರೇನ್ ಬರುವಂಥದ್ದು, ಒಂದಿಷ್ಟು ನರದೌರ್ಬಲ್ಯ ಬರುವಂಥದ್ದು, ಒಂದಿಷ್ಟು ಆಲಸ್ಯ ಬರುವಂಥದ್ದು, ಯಾವುದರಲ್ಲೂ ಕೂಡ ಇಂಟ್ರೆಸ್ಟ್ ಇರುವಂಥದ್ದು, ಬರೀ ಹೀಗೆ ಏನು ಸ್ಕ್ರೀನ ಸರಿಸ್ತೀವಲ್ಲ, 32% ಜನರಿಗೆ ಏನಾಗಿದೆ ಅಂತಂದರೆ ಕಣ್ಣಿಗೆ ತೊಂದರೆ ಆಗಿದೆ ಅಂತ. ಅದು ಸ್ಕ್ರೀನ್ ಸರಿಸುವಾಗ ಏನಾಗುತ್ತೆ ಅಂದರೆ ಅದು ಕರೆಕ್ಟಾಗಿ ಫೋಕಸ್ ಮಾಡೋದಿಲ್ಲ. ಫೋಕಸ್ ಮಾಡಬೇಕಂದ್ರೆ ಅದು ನಿಲ್ಲೋದಿಲ್ಲ. ಹೀಗಾಗಿ ಬ್ರೈನಿಗೆ ಒಂಚೂರು ತೊಂದರೆ ಆಗ್ತಾಯಿದೆ. ಕಣ್ಣು ಕರೆಕ್ಟಾಗಿ ಮೆಸೇಜನ್ನು ಕಳ್ಸೋಕೆ ಆಗ್ತಾಯಿಲ್ಲ ಬ್ರೈನಿಗೆ. ಹೀಗಾಗಿ ಒಂದಿಷ್ಟು ಕಣ್ಣಿಗೆ ಕೂಡ ತೊಂದರೆ ಆಗಿದೆ ಅಂತೇಳಿ ರಿಸರ್ಚ್ಗಳು ಹೇಳ್ತಾರೆ. ಹೀಗಾಗಿ ತಾವು ಮೊಬೈಲ್ ಬಳಸೋದು ಹೇಗೆ ಅನ್ನೋದನ್ನು ತಾವು ನಿಯಂತ್ರಣ ಇಟ್ಕೋಬೇಕು. ಭಾಳಷ್ಟು ದೊಡ್ಡದಂಥ ಬಿರ್ಲಾ ಮಾಲೀಕರು ಕೂಡ ಸಂಜೆ 7 ಗಂಟೆ ಆಯ್ತಂದರೆ ಅವ್ರ ತಾಯಿ ಹತ್ರ ಇರತಕ್ಕಂಥ ಒಂದು ಟೇಬಲ್ ಇರತಕ್ಕಂಥ ಬುಟ್ಟಿ ಒಳಗಡೆನೂ ಪಾತ್ರೆ ಒಳಗಡೆ ಎಲ್ಲ ಮೊಬೈಲನ್ನು ಇಡ್ತಾರಂತೆ. 7 ಗಂಟೆ ಆದಮೇಲೆ ಸುಮಾರು 8-9 ಗಂಟೆವರೆಗೆ ಎಲ್ಲ ಹರಟೆ ಹೊರತ ಕೊಡ್ತಾರೆ. ಎಲ್ಲರೂ ಮನೇಲಿ ಕೂಡ ಊಟ ಮಾಡ್ತಾರೆ. 9 ಗಂಟೆಗೆ ಒಂದು ಯಾವುದೋ ಇಂಪಾರ್ಟೆಂಟ್ ಕಾಲ್ ಇದೆ ಏನಿದೆ ನೋಡಿಕೊಂಡು ಮತ್ತೆ 5 ನಿಮಿಷದಲ್ಲಿ ಅದೇ ಬುಟ್ಟಿಯಲ್ಲಿ ಮೊಬೈಲನ್ನು ಹಾಕ್ತಾರಂತೆ. ಒಂದು ಸರಿ ರಾತ್ರಿ ಹಾಕಿದ ಮೇಲೆ ಬೆಳಗಿನ 7 ಗಂಟೆವರೆಗೆ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಮುಟ್ಟೋದಿಲ್ಲ. ಅಷ್ಟೊಂದು ದೊಡ್ಡ ಬಿಸ್ನೆಸ್ ಮನ್ಗಳೇ ಆ ಥರ ಫಾಲೋ ಮಾಡುವಾಗ ನಾವು ಯಾವ ಥರ ಫಾಲೋ ಮಾಡಬೇಕು ಸರ್? ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಅತ್ಯಂತ ಉತ್ತಮ ಆರೋಗ್ಯ ನಮ್ಮದಿರಬೇಕು ಅಂತಂದರೆ ಈ ಮೊಬೈಲ್ ಬಳಕೆ ಇದೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಇಂಪಾರ್ಟೆಂಟ್ ಆಗಿರುವಂಥದ್ದು. ಮೊಬೈಲನ್ನು ನಮ್ಮ ದಾಸನ ಥರ ಉಪಯೋಗಿಸ್ಬೇಕು. ಮೊಬೈಲನ್ನು ನಮ್ಮ ದಾಸನ ಥರ ಉಪಯೋಗಿಸ್ಬೇಕು. ನೀವು ಅದಕ್ಕೆ ಏನಾದರೂ ಸ್ವಲ್ಪ ಯೂಸ್ ಬಿಟ್ಟರೆ ಅದರ ದಾಸ ನೀವು ಆಗಬೇಕಾಗತ್ತೆ. ಒಂದು ಸಾರಿ ನೀವು ಅದರ ದಾಸ ಆದರೆ ವಾಪಸ್ ಬರೋದು ಭಾಳ ಕಷ್ಟ ಇರುವಂಥದ್ದು. ನಿಮ್ಮ ದಾಸನಾಗಿ ಬಳಸ್ರಿ, ಅದು ನಿಮ್ಮ ಅಸಿಸ್ಟೆಂಟಾಗಿ ಬಳಸುವ ಹಾಗೆ ಅದನ್ನು ಹೊಂದಿರತಕ್ಕಂಥ ಯಾವಾಗ ಇಂಟರ್ನೆಟನ್ನು ಯೂಸ್ ಮಾಡಬೇಕು, ಫೋನ್ ಕಾಲ್ ಯಾವಾಗ ಮಾಡಬೇಕು, ಎಲ್ಲ ವಿಚಾರಗಳು ಟೈಮ್ ಟೇಬಲ್ ಹಾಕ್ಕೊಂಡು ಅದನ್ನು ಯೂಸ್ ಮಾಡಿ. ಮತ್ತು ಅದನ್ನು ಯಾವ ಥರ ನಾವು ಬ್ಯಾಟ್ರಿ ರಿಚಾರ್ಜ್ ಮಾಡ್ತೀವಿ ಅದೇ ಥರ ನಮ್ಮ ಲೈಫಲ್ಲೂ ಕೂಡ ಬ್ಯಾಟ್ರಿ ರಿಚಾರ್ಜ್ ಆಗುವಂಥದ್ದು. ಎಲ್ಲ ಕತೆ ಇಂಪಾರ್ಟೆಂಟ್ ಕಡೆದಾಗ ಹೇಳ್ತೇನೆ ಅಂತಂದರೆ, ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬರುತ್ತೆ. 15 ದಿವಸಕ್ಕೋ 1 ತಿಂಗಳಿಗೋ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬರುತ್ತೆ. ನಮಗೂ ಕೂಡ ಸಾಫ್ಟ್ವೇರ್ ಅಪ್ಡೇಟ್ ಆಗಿರ್ತಕ್ಕಂಥದ್ದು. ನಾವು ಕೂಡ ನಮ್ಮ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ಕೋಬೇಕು. ಒಳ್ಳೆಯ ಪುಸ್ತಕಗಳನ್ನು ಓದಬೇಕು, ಗುರು ಶಾಲೆಗಳಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ಈ ನಮ್ಮ ದೇಹಂತಕ ಮೊಬೈಲು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಮೇಲಿನವನ ಕೃಪೆ, ಗುರು ಹಿರಿಯರ ತಂದೆ ತಾಯಿಯರವರ ಆಶೀರ್ವಾದ ನಿಮ್ಮ ಕಠಿಣ ಪರಿಶ್ರಮದಿಗೆ ತಾವು ಸಾಧಿಸಿ ಈ ಥರ ಹೇಗೆ ಅಂತಂದರೆ ಯುಗಗಳು ನೆನಪಿರಲಿ ನಿಮ್ಮ ಆತ್ಮಚರಿತ್ರೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಆಹಾರ ಔಷಧಿಯಾಗಿರಲಿ, ಅತ್ಯುತ್ತಮ ಆರೋಗ್ಯ ನಿಮ್ಮದಾಗಿರಲಿ. ನಮಸ್ಕಾರ, ಬಾಯ್.